15 ಬ್ಯಾಡಿಗೆ ಮೆಣಸದು ಬೀಜ ತೆಗೆದು 1/4 ಗಂಟೆ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಬೀಜ ತೆಗೆದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಬೀಜ ತೆಗೆದು ನೆನೆಸಿಟ್ಟಿದ್ದೇನೆ. ಅರ್ಧ ಲಿಂಬೆ ಸೈಜ್ ಹುಣಸೆ ಹುಳಿಯನ್ನು ಸಹ ನೆನೆಸಿಟ್ಕೊಂಡಿದ್ದೇನೆ. ಮಿಕ್ಸಿ ಜಾರಿಗೆ 6 ಎಸಳು ಬೆಳ್ಳುಳ್ಳಿ, ನೆನೆಸಿಟ್ಕೊಂಡಂಥ ಬ್ಯಾಡಿಗೆ ಮೆಣಸು ಹಾಗೂ ನೆನೆಸಿಟ್ಕೊಂಡಂಥ ಟ್ಯಾಂಬ್ರಿನ್ ಹುಣಸೆ ಹುಳಿ ಮಿಕ್ಸಿಗೆ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಬುವ. ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್, 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಬಟರ್ ಅಥವಾ ತುಪ್ಪ ಸಹ ಹಾಕ್ಕೊಳ್ಬೋದು. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ರುಬ್ಬಿದ ಮಸಾಲವನ್ನು ಸೇರಿಸುವ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕೊಂಡೆ, 1/4 ಟೀ ಸ್ಪೂನ್ ಅರಶಿನ ಟರ್ಮರಿಕ್, ಉಪ್ಪು ರುಚಿಗೆ ತಕ್ಕಷ್ಟು, 2 ಕಡ್ಡಿ ಒಗ್ಗರಣೆ ಸೊಪ್ಪು ಹಾಕಿ ಫ್ಲೇಮನ್ನು ಈಗ ಮೀಡಿಯಮಲ್ಲಿ ಇಟ್ಕೊಂಡು ಮಸಾಲವನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಮಸಾಲ ಒಳ್ಳೆ ರೀತಿ ಫ್ರೈ ಆದ ನಂತರ ನಾನಿಲ್ಲಿ 4 ಕ್ರ್ಯಾಬ್ ಏಡಿ ಹಾಕ್ಕೊಳ್ತೇನೆ ತುಂಡು ಮಾಡಿ. ಮಿಕ್ಸಿ ಜಾರಿಗೆ ಅರ್ಧ ಲೋಟಷ್ಟು ನೀರು ಹಾಕ್ಕೊಂಡು ಅದನ್ನು ಸೇರಿಸುವ. ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಬಾಯಿ ಮುಚ್ಚಿ 15 ಮಿನಿಟ್ ಇದನ್ನು ಬೇಯಿಸುವ. ಏಡಿ ಒಳ್ಳೆ ರೀತಿ ಬೆಂದಿದೆ. ಈಗ 6 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಹಾಕ್ಕೊಳ್ತೇನೆ. ಸ್ವಲ್ಪ ನಾವು ತೆಂಗಿನಕಾಯಿಯನ್ನು ಸಹ ಮಸಾಲೆಯೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ, ಒಂದು 2 to 3 ಮಿನಿಟ್ಸ್. ಮೇಲೆ ಒಂದು 2 ಕಡ್ಡಿ ಒಗ್ಗರಣೆ ಸೊಪ್ಪು ಹಾಕೋಣ. ಸೂಪರ್ ಆದ ಕ್ರ್ಯಾಬ್ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.